ಇದು ನಿಮ್ಮನೆ ಮಗಳ ಕೈ ರುಚಿ. ಇವತ್ತು ಒಂದು ಸಿಂಪಲ್ಲಾಗಿ ಜಾಕ್ ಫ್ರೂಟ್ ಪಾಯಸ, ಅಳಿಶಿನ ಹಣ್ಣಿನ ತೊಳೆ ಪಾಯಸ. ಇಲ್ಲಿ 30 ತೊಳೆ ತೊಗೊಂಡಿದ್ದೀನಿ ನಾನು. 1 ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ, ಯಾವುದಾದ್ರೂ ಅಕ್ಕಿ ತೊಗೋಬೋದು ನೀವು. 1.5 ಸ್ಪೂನಿಂದ 2 ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ. ಒಂದು 10 ಬಾದಾಮಿ, 10 ಗೋಡಂಬಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 15 ಇದೆ ಬಾದಾಮಿ. ಮತ್ತು 1 ಉಂಡೆ ಬೆಲ್ಲ ಚಚ್ಚಿ ಪುಡಿ ಮಾಡಿ ಸಪ್ರೇಟ್ ಇಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ಹಾಕಿ. ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ. ಆ ತುಪ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ 2 ಸ್ಪೂನ್ 4 ಸ್ಪೂನ್ ಹಾಕ್ಕೋಬೋದು. ಒಂದು ದೊಡ್ಡ ಚಿಪ್ಪು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತೊಗೊಂಡಿದ್ದೀನಿ. ಆ ತೆಂಗಿನಕಾಯಿಂದ ಹಸಿ ಹಾಲು ತೊಗೊಳ್ಳೋದಿದೆ. ಈಗ ನೋಡಿ ಅಕ್ಕಿ ಹುರ್ಕೊತಾ ಇದ್ದೀನಿ. ತುಂಬ ಬ್ರೌನ್ ಆಗೋಷ್ಟು ಹುರ್ಕೊಬೇಡಿ, ನೋಡ್ಕೊಂಡು ಹುರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಅಕ್ಕಿ ಹುರ್ಕೊಂಡಾದ್ಮೇಲೆ ಆ ಅಕ್ಕಿನ ಒಂದು ಬಟ್ಲಲ್ಲಿ ನೀರಿಗೆ ಹಾಕಿ ನೆನೆಸಿಡಿ. ಅವಾಗ ರುಬ್ಬಕ್ಕೆ ಚೆನ್ನಾಗಿರುತ್ತೆ. ಗಸಗಸೆನೂ ಅದೇ ಅಕ್ಕಿಗೆ ಹಾಕಿ ನೆನೆಸಿ. ಇಲ್ಲೊಂದು ಬೆಲ್ಲನ ಒಂದು ಗ್ಲಾಸ್ ನೀರು ಹಾಕಿ ಬಿಸಿ ಮಾಡ್ಕೊತಾ ಇದ್ದೀನಿ. ಏನಕ್ಕಂದರೆ ಅದು ಸ್ವಲ್ಪ ಕರಗಿಸ್ಕೊಳ್ಳೋಕ್ಕಷ್ಟೇ, ಪಾಕ ಏನು ತೊಗೊಳ್ಳೋದು ಬೇಡ. ಕರಗಿಸಿದ್ಮೇಲೆ ಸ್ವಲ್ಪ ಸೋಸ್ಕೊಳ್ಳೋಣ, ಅದ್ರಲ್ಲಿ ಕಸ ಇರುತ್ತೆ ಅಂತಷ್ಟೇ. ಈಗ ಅಳಿಶಿನ ತೊಳೆ ಎಲ್ಲನೂ ಏನು ಜಾಕ್ ಫ್ರೂಟ್ ಏನಿದೆ ಅದನ್ನೆಲ್ಲ ನಾನು ಬೀಜ ಬಿಡಿಸ್ಕೊತಾ ಇದ್ದೀನಿ. ಬೀಜ ಬಿಡಿಸ್ಕೊಂಡು ನಾನು 2 ಡಿವೈಡ್ ಮಾಡ್ತೀನಿ. ಒಂದು ಸ್ವಲ್ಪ ಹಂಗೆ ಚಾಪಿಂಗ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊತೀನಿ. ಇನ್ನೊಂದಷ್ಟು ರುಬ್ಕೊಬೇಕು. ಅದಕ್ಕೋಸ್ಕರ ಇದು ನನಗೆ ಕ್ಯಾಟ್ರಿಂಗ್ ಅವ್ರ ಹತ್ರ ಕೇಳಿ ತಿಳ್ಕೊಂಡಿದ್ದೆ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಕ್ಯಾಟ್ರಿಂಗಲ್ಲಿ ಕೊಟ್ಟಿದ್ರು. ಫಸ್ಟ್ ಟೈಮ್ ನಾನು ತಿಂದಿದ್ದೆ ಕ್ಯಾಟ್ರಿಂಗಲ್ಲಿ. ಇದು ಅವ್ರ ಹತ್ರ ರೆಸಿಪಿ ಕೇಳ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಇದೇ ಸೇಮ್ ಪ್ರೊಸೀಜರಲ್ಲಿ ಅವರು ಮಾಡ್ತಾರೆ. ಬಟ್ ಅವ್ರೇನಂದರೆ ಧಾರಾಳ ಮನುಷ್ಯರಲ್ವಾ, ಅಂದರೆ ಲೈಕ್ ಧಾರಾಳ ಮನಸ್ಸಿರೋರು ತುಪ್ಪ ಸ್ವಲ್ಪ ಚೆನ್ನಾಗಿ ಹಾಕಿರ್ತಾರೆ. ಮನೆಯಲ್ಲೆಲ್ಲ ಸ್ವಲ್ಪ ತುಪ್ಪ ಹಾಕಿರ್ತೀವಿ ಅಷ್ಟೇ. ಬಿಟ್ಟರೆ ಇನ್ನೆಲ್ಲ ಸೇಮೇ ಬಂದಿತ್ತು. ಇನ್ನೇನು ಸೀಸನ್ ಬಂತು, ಎಲ್ಲರ ಮನೇಲೂ ಹಲಸಿನ ಹಣ್ಣು ತಂದೇ ತರ್ತಾರೆ. ಒಂದು ದೊಡ್ಡ ಕಾಯೇ ತರ್ತಾರೆ. ಅದರಲ್ಲಿ ನಿಮ್ಗೆ ಒಂದು 10 ತೊಳೆ ಇದ್ದರೆ ಸಾಕು. 10 ತೊಳೆನಲ್ಲಿ ಕೂಡ ಪಾಯಸ ಮಾಡ್ಬೋದು. ಇದೊಂದು 15 ಜನಕ್ಕೆ ಆಗಷ್ಟು ನಾನು ಪಾಯಸ ಮಾಡ್ತಾಯಿರೋದು. ಆ್ಯಕ್ಚುಲಿ ಗೆಸ್ಟ್ ಬರೋರು ಇದ್ದರು ಅಂತೇಳಿ ಮಾಡಿದ್ದು. ಮನೆಗೆ ಅಂತಂದರೆ 4-5 ಜನಕ್ಕಾದರೆ ಒಂದು 10 ತೊಳೆ ಆದರೆ ಮಸ್ತಾಗುತ್ತೆ. ಅಷ್ಟೇ ಸಾಕಾಗುತ್ತೆ. ಯಾಕೆ ನಾವು ಇಲ್ಲಿ ಅಕ್ಕಿ ರುಬ್ತೀವಿ, ತೆಂಗಿನ ಹಾಲೆಲ್ಲ ಇರುತ್ತಲ್ವ, ಸೊ ಜಾಸ್ತಿ ಆಗಿಬಿಡುತ್ತೆ. ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ನಾನು ಎಷ್ಟು ಮಾಡಿದ್ದೀನಿ ಅಂತ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಒಂದು ಬೌಲ್ಗೆ ಇಟ್ಕೊತೀನಿ. ಇನ್ನು ಮಿಕ್ಕಿದೊಂದು ಸಪ್ರೇಟ್ ಇನ್ನೊಂದು ಬೌಲಲ್ಲಿ ಇಟ್ಕೊತೀನಿ. ಈಗ ನಾನು ಒಂದು ತೆಂಗಿನಕಾಯಿ ಇತ್ತಲ್ಲ, ಅದು ಪೀಸ್ ಮಾಡಿಬಿಟ್ಟು ತೆಂಗಿನ ಹಾಲು ತೊಗೊಂಡಿದ್ದೀನಿ. 2 ಸತಿ ತೆಂಗಿನ ಹಾಲು ತೊಗೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇದು ನೋಡಿ ಬಾದಾಮಿ ಸಿಪ್ಪೆ ತೆಗೆದು ಇಟ್ಕೊತಾ ಇದ್ದೀನಿ ನಾನು. ಇದನ್ನು ಕೂಡ ಅದೇ ಜಾರ್ಗೆ ಹಾಕಿ ಅಕ್ಕಿ ಮತ್ತು ಗಸಗಸೆ ಜೊತೆ ಏಲಕ್ಕಿ ಕೂಡ ಹಾಕಿದ್ದೀನಿ ನಾನು. ಅಕ್ಕಿ ಗಸಗಸೆ ನೆನೆಸಿದ ಬೌಲ್ಗೆ ನಾನು 4-5 ಏಲಕ್ಕಿ ಹಾಕಿದ್ದೆ ನೆನ್ಕೊಳ್ಳಿ ಅಂತೇಳಿ. ಒಟ್ಟಿಗೆಲ್ಲ ಗ್ರೈಂಡ್ ಮಾಡ್ತೀನಿ. ತೆಂಗಿನಲ್ಲಿ 2 ಸತಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟ್ಗೆ. ನೋಡಿ ಇದೆಲ್ಲ ಒಂದು ಸತಿ ರುಬ್ಕೊಂಬರ್ಬೇಕು. ಕಾಣಿಸ್ತಾ ಇದೆಲ್ಲ ನಿಮಗೆ, ಏಲಕ್ಕಿನೂ ತೊಗೊಂಡಿದ್ದೀನಿ. ಏಲಕ್ಕಿ ಸ್ಕಿಪ್ ಆಗಿರ್ಬೋದು ನಿಮಗೆ. ಆ್ಯಕ್ಚುಲಿ ಇದಕ್ಕೆ ಬೆಲ್ಲ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಬೆಲ್ಲ ಬಳಸೋದೇ ಇಲ್ಲ ಅನ್ನೋದು ಸಕ್ಕರೆ ಕೂಡ ಹಾಕ್ಕೋಬೋದು, ಅಥವಾ ಬ್ರೌನ್ ಶುಗರ್ ನಿಮಗೆ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ಹಾಲಿಲ್ಲದೆ ಮಾಡೋ ಪಾಯಸ. ಒಂದು ಗ್ಲಾಸ್ ಕೂಡ ಹಾಲು ಹಾಕ್ತಾಯಿಲ್ಲ. ತುಂಬ ಅಂದರೆ ತುಂಬ ಟೇಸ್ಟಿಗೆ ಬರುತ್ತೆ. ನೋಡಿ ಅದು ಫಸ್ಟು ಅಕ್ಕಿ ಗಸಗಸೆ ಅದೆಲ್ಲ ಫಸ್ಟ್ ನೈಸಿಗೆ ರುಬ್ಕೊಂಬಿಡ್ಬೇಕು. ಆಮೇಲೆ ಲಾಸ್ಟಲ್ಲಿ ಹಲಸಿನ ತೊಳೆ ಹಾಕ್ಕೊಬೇಕು. ಒಟ್ಟಿಗೆ 2 ಹಾಕ್ಕೊಬೇಡಿ, ಯಾಕಂದರೆ ತುಂಬ ಇದಾಗ್ಬಿಡುತ್ತೆ. ಅದು ಹಲಸಿನ ತೊಳೆ ಒಟ್ಟಿಗೆ ಹಾಕ್ಕೊಂಡ್ರೆ ಲಾಸ್ಟ್ ಒಂದು 2 ಸತಿ ಗುರು ಅನ್ಸಿದ್ರೆ ಆಯಿತು. ಮಿಕ್ಸಿ ಜಾರ್ನ ಅದು ರೆಡಿ ಇದೆ. ಹಲಸಿನ ತೊಳೆ ಕಟ್ ಮಾಡಿರೋ ಪೀಸಸ್ಸು ರೆಡಿ ಇದೆ. ಒಂದು ಕಡೆ ಕಾಯಲ್ಲಿ ಕೂಡ ರೆಡಿ ಇದೆ. ಈಗ ನೋಡಿ ಬಟ್ಲಿಡೋಣ ಒಗ್ಗರಣೆಗೆ. ಅಂದರೆ ಪಾಯಸಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ನಾನು ಇಲ್ಲಿ ಬಟ್ಲು ತೊಗೊಂಡಿದ್ದೀನಿ. ತುಪ್ಪ ಒಂದು 2 ಸ್ಪೂನ್ ಈಗಲೇ ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ನಾನು ಇಲ್ಲಿ ಹಲಸಿನ ತೊಳೆ ಫಸ್ಟ್ ಹಾಕ್ಕೊತೀನಿ, ಕಟ್ ಮಾಡಿಟ್ಕೊಂಡಿದ್ನಲ್ಲ. ಅದು ನೀವು ಬೇಕಾದರೆ ಕಾಯಿ ಹಾಲು ಕುದಿಸ್ಬಿಟ್ಟು ಬೇಕಾದರೂ ಹಾಕ್ಬೋದು. 2 ರೀತಿಲೂ ಮಾಡ್ಬೋದು. ಇವಾಗ ನಾನು ಕ್ಯಾಟ್ರಿಂಗ್ ಅವ್ರು ಹೇಳಿದ್ದು ಹೆಂಗಂದರೆ ಕಾಯಿ ಹಾಲು ಕುದಿಸಿ ಹಾಕ್ತೀವಿ ಅಂತ. ಬಟ್ ನಾನು ಫಸ್ಟೇ ಹಾಕ್ಕೊಂಡು ತುಪ್ಪದಲ್ಲಿ ಸ್ವಲ್ಪ ಅದು ಹುರ್ಕೊಂಡೆ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೇಳಿ. ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ನೋಡಿ ಒಂದು ಸ್ವಲ್ಪ ಅಷ್ಟೇ, ಒಂದು 2 ನಿಮಿಷ ಹುರಿದಾದ್ಮೇಲೆ ಏನು ರುಬ್ಕೊಂಡಿರೋದಿತ್ತಲ್ಲ ಅದನ್ನೆಲ್ಲ ಹಾಕಿದ್ದೀನಿ. ಕಾಯಿ ತುರಿ, ಗಸಗಸೆ, ಅಕ್ಕಿ ಅದೆಲ್ಲನೂ ಕೈ ಆಡಿಸ್ಕೊಡ್ತಾರೆ. ತಳ ಹಿಡಿತೆ. ನನಗಂತೂ ತಳ ಹಿಡ್ದಿಲ್ಲ. ನಾನು ಸ್ವಲ್ಪ ಹೊತ್ತು ಕುದಿಯೋಕೆ ಬಿಟ್ಟಿದ್ದೆ. ಬಟ್ ನಾವು ಯಾವ ಥರ ಪಾತ್ರೆ ಇಡ್ತೀವಿ ಅನ್ನೋದ್ರ ಮೇಲೆ ಅದು ಅಕ್ಕಿ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ, ಸೀದೋಗ್ಬಿಡುತ್ತೆ. ಅವಾಗ ತಿರ್ಗಿಸ್ಕೊಡ್ತಾ ಇರಿ. ನಾನು ಮಾಡಿದಂಥ ಹಲಸಿನ ಹಣ್ಣು ಪಾಯಸ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಪೇಜ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ನನ್ನ ಪೇಜನ್ನು ಫಾಲೋ ಮಾಡಿ. ಈಗ ನೋಡಿ ಏನು ಕಾಯಲ್ಲಿ ತೊಗೊಂಡಿದ್ದಲ್ಲ ಅದು ಕೂಡ ಈಗಲೇ ಸೇರಿಸ್ಕೊತೀನಿ. ತುಂಬ ಈಸಿ. ಅಷ್ಟೇ ಎಷ್ಟು ಈಸಿಯಾಗಿದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ನೀವು ಈ ಸೀಸನ್ ಮುಗಿಯೋಷ್ಟ್ರಲ್ಲಿ ಅಟ್ಲೀಸ್ಟ್ ಒಂದು ಸತಿ ಅಂದರೆ ಮಾಡ್ಕೊಂಡು ತಿಂದು ನೋಡಿ. ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಪಾಯಸ. ನೀವು ಒಂದು ಸತಿ ಮಾಡ್ಕೊಂಡು ನೋಡಿ. ಯಾರಿಗ್ಯಾರಿಗೆ ಅರಿಶಿನ ಹಣ್ಣು ಜಾಕ್ ಫ್ರೂಟ್ ಇಷ್ಟ ಇದೆಯೋ ಅವರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅಕ್ಕಿ ಜಾಸ್ತಿ ತೊಗೊಂಬಿಡಿ, ಮಂದ ಆಗಿಬಿಡುತ್ತೆ. ನೋಡಿಕೊಂಡು ನಾನು ಇಷ್ಟಕ್ಕೆ 1 ಸ್ಪೂನ್ ತೊಗೊಂಡಿದ್ದೀನಿ. ನೀವು ಇನ್ನೂ ಕಮ್ಮಿ ಮಾಡೋದಾದರೆ ಅರ್ಧ ಸ್ಪೂನ್ ತೊಗೊಳ್ಳಿ. ತುಂಬ ಮಂದ ಆಯಿತು ಅಂತೇಳಿ ನಾನು ಅದೇ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಆ ಜಾರಲ್ಲೇ ಅರ್ಧ ಜಾರ್ ಮತ್ತೆ ನೀರು ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಕೇಸರಿ ನೆನೆಸೋದು ಮರ್ತ್ಬಿಟ್ಟಿದೆ. ಸೊ ಹಂಗೇ ಡೈರೆಕ್ಟ್ ಹಾಕ್ಕೊತಾ ಇದ್ದೀನಿ. ಡೈರೆಕ್ಟ್ ಹಾಕ್ಕೊಂಡ್ರೆ ಕಲರ್ ಬೇಗ ಬಿಡೋಲ್ಲ. ನೀವು ನೆನೆಸ್ಬಿಟ್ಟು ಹಾಕ್ಕೊಳ್ಳಿ, ಆಗ ಇನ್ನೂ ಕಲರ್ಫುಲ್ ಆಗಿರುತ್ತೆ. ನೋಡಿ ಇಲ್ಲ ನಾನು ಅದೇನು ಬೆಲ್ಲ ಕರಗಿಸಿದ್ನಲ್ಲ ಅದು ಕೂಡ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಅದು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಅಂತ. ಮತ್ತೆ ನಾನು ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಒಗ್ಗರಣೆಗೆ ಎಷ್ಟು ಹಾಕಿದ್ದೀವೋ ಅಷ್ಟೇ ಸಾಕು. ಮತ್ತು ಇಲ್ಲಿ ಗೋಡಂಬಿ ದ್ರಾಕ್ಷಿನೂ ಅದಕ್ಕೆ ಒಗ್ಗರಣೆ ಕೊಡ್ಬೋದು ಪಾಯಸದ ಥರ. ಕ್ಯಾಟ್ರಿಂಗಲ್ಲಿ ಅದೇ ಥರ ಕೊಟ್ಟಿದ್ರು. ಬಟ್ ನಾನಿಲ್ಲಿ ಏನಂದರೆ ಆಲ್ರೆಡಿ ನಾನು ಬಾದಾಮಿ ಮತ್ತು ಗೋಡಂಬಿ ನೆನೆಸಿ ರುಬ್ಬಿರೋದ್ರಿಂದ ಬೇರೆ ಡ್ರೈ ಫ್ರೂಟ್ಸ್ ತೊಗೊತಾ ಇದ್ದೀನಿ. ಬೇರೆ ಡ್ರೈ ಫ್ರೂಟ್ಸ್ ತೊಗೊಂಡು ಒಗ್ಗರಣೆ ಕೊಡೋಣ ಅಂತೇಳಿ.
ನೋಡಿದ್ರಲ್ಲ ಇಲ್ಲೊಂದು ಪಿಸ್ತಾ ಮತ್ತು ಹಾಸಲ್ನಟ್ ತೊಗೊಂಡಿದ್ದೀನಿ. ಅದು ನೋಡೋಕೆ ಕ್ಯಾಲ್ಶಿಯಂ ಬೀಜ ಥರನೇ ಇದೆ. ಇದೆರಡು ತೊಗೊಂಡ್ಬಿಟ್ಟು ನನ್ನ ಹತ್ರ ಒಂದು ಡ್ರೈ ಫ್ರೂಟ್ಸ್ ಚಾಪರ್ ಇತ್ತು. ಅದು ಏನಂದರೆ ನಿಮ್ಗೆ ಒಂದು 80 to 100 ರುಪೀಸಲ್ಲಿ ಆ ಚಾಪರ್ ಸಿಗುತ್ತೆ. ನಿಮ್ಗೆ ಏನಾದರೂ ಆ ಚಾಪರ್ ಬೇಕಂದರೆ ಡ್ರೈ ಫ್ರೂಟ್ಸ್ ಚಾಪರ್ ನನಗೆ ಲಿಂಕ್ ಅಂತ ಕಳಿಸಿ ಅಥವಾ ಚಾಪರ್ ಅಂತ ಕಳಿಸಿ, ನಾನು ಲಿಂಕ್ ಕಳಿಸ್ಕೊಡ್ತೀನಿ. ಅದು 80 ರುಪೀಸ್ ಅಷ್ಟೇ. ತುಂಬ ಚೆನ್ನಾಗಿ ಪುಡಿ ಆಗುತ್ತೆ. ಅವಾಗೆಲ್ಲ ಅದ್ರ ಜೊತೆ ಫುಲ್ ಹೊಂದ್ಕೊಳ್ಳುತ್ತೆ ಮತ್ತು ಬಾಯಿಗೆ ಸಿಗ್ತಾ ಇರುತ್ತೆ. ಜಾಸ್ತಿ ಡ್ರೈ ಫ್ರೂಟ್ಸ್ ಹಾಕ್ದಂಗೆ ಅನ್ಸುತ್ತೆ ಈ ಥರ ಚಿಕ್ಕ ಪೀಸ್ ಮಾಡಿ ಹಾಕಿದ್ರೆ. ನಿಮ್ಮ ಹತ್ರ ಡ್ರೈ ಫ್ರೂಟ್ ಚಾಪರ್ ಇಲ್ಲಾಂದರೆ ಚಾಕುನೆಲ್ಲ ಚಿಕ್ಕ ಪೀಸ್ ಮಾಡಿ ಹಾಕಿ. ಅಥವಾ ನಿಮ್ಮ ಹತ್ರ ಬರೀ ಗೋಡಂಬಿ ದ್ರಾಕ್ಷಿ ಇತ್ತಂದರೆ ಗೋಡಂಬಿ ದ್ರಾಕ್ಷಿನಲ್ಲೇ ಒಗ್ಗರಣೆ ಕೊಡಿ, ಹೆಂಗೆ ಕೊಟ್ಟರು ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಈ ರೀತಿ ಇತ್ತಲ್ವ ಅಂತೇಳಿ ನಾನು ಈ ರೀತಿ ಮಾಡ್ಕೊಂಡೆ. ಅಷ್ಟು ಡ್ರೈ ಫ್ರೂಟ್ಸ್ಗೆ ನೋಡಿ ಎಷ್ಟೋ ಡ್ರೈ ಫ್ರೂಟ್ಸ್ ಥರ ಕಾಣಿಸ್ತದೆ. ಅದು ತುಪ್ಪದಲ್ಲಿ ಹುರ್ಕೊತಾ ಇದ್ದೀನಿ. ತುಪ್ಪದಲ್ಲಿ ಹುರ್ಕೊಂಡು ಒಗ್ಗರಣೆ ಕೊಡ್ತೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ನೆಕ್ಸ್ಟ್ ಇನ್ನೊಂದು ಜಾಕ್ ಫ್ರೂಟ್ ರೆಸಿಪಿ ಜೊತೆ ಸಿಗ್ತೀನಿ. ಓಕೆನಾ? ಬಾಯ್.